ಸ್ಥಳೀಯ ಎಲ್ಲ ಮುಖಂಡರಿದ್ದಾರೆ. ನಾನು ಎಲ್ಲರ ಹೆಸರು ತಗೊಳ್ಳೋದಿಲ್ಲ, ಅವರು ಬೇಜಾರು ಮಾಡ್ಕೊಳ್ಳೋದಿಲ್ಲ, ನೀವು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಈ ಸಭೆಗೆ ಬಂದು ಮಾತಾಡ್ತೀನಿ ಅಂತ ಅಲ್ಲ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಸಿದ್ದರಾಮಯ್ಯನವರಿಗೆ ಗೌರವವನ್ನು ಕೊಟ್ಟು ಅತಿ ಹೆಚ್ಚು ಮತವನ್ನು ಕೊಟ್ಟು ರವಿಶಂಕರ್ ಅವ್ರನ್ನ ವಿಧಾನಸೌಧಕ್ಕೆ ಕಳಿಸಿ ನಮ್ಗೆ ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರಲ್ಲ, ಅದಕ್ಕೆಲ್ಲರೂ ಕೂಡ ನನ್ನ ತಾಯಂದಿರಿಗೆ ನಿಮ್ಗೆ ನನ್ನ ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬೇರು ಇಲ್ವಾ ಅಂದ್ರೆ, ಬೇರು ಇಲ್ಲೆಲ್ಲ ಮರಗಳಿದೆಯಲ್ಲ, ಬೇರಿಲ್ಲ ಅಂದ್ರೆ ಯಾವ ಮರನೂ ಉಳಿದಿಲ್ಲ. ನಂಬಿಕೆ ಇಲ್ಲ ಅಂದ್ರೆ ಸಂಬಂಧಗಳು ಉಳಿಯುವುದಿಲ್ಲ. ಹಂಗೆ ನನಗೆ ಸಿದ್ದರಾಮಯ್ಯನವ್ರಿಗೆ ಈ KR ನಗರ ಕ್ಷೇತ್ರ ಅಂದ್ರೆ ಬಹಳ ಅತಿ ಪ್ರೀತಿ ವಿಶ್ವಾಸದಿಂದ ನಾನು, ಸಿದ್ದರಾಮಯ್ಯನವರು ಮತ್ತು ಚಲುವರಾಯಸ್ವಾಮಿ ಅವರು ಇಲ್ಲಿಗೆ ಬಂದಿದ್ದೇವೆ. ನಿಮ್ಮ ವಿಶ್ವಾಸ ಇಲ್ಲಿ ಬಹಳ ಮುಖ್ಯ. ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಅಷ್ಟೇ ಮುಖ್ಯ. ಹಂಗೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ವರ್ಗದ ಜನರ ಬಗ್ಗೆ ಒಂದು ವಿಶ್ವಾಸ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ ಹೇಳಿ ನಾನು ಹೇಳ್ತಾ ಇರ್ತೀನಿ. ಅಂದ್ರೆ ಒಂದು ಜಾತಿ, ಒಂದು ಧರ್ಮದ ಮೇಲೆ ನಮ್ಮ ಪಕ್ಷ ನಿಂತಿಲ್ಲ. ಒಂದು ನೀತಿ, ಒಂದು ಸಿದ್ಧಾಂತದ ಮೇಲೆ ಮಾನವನ ಕುಲಕ್ಕೆ ಎಲ್ಲ ವರ್ಗದ ಜನರಿಗೂ ಸಹಾಯ ಮಾಡಬೇಕು ಅಂತೇಳಿ ಯಾವುದೇ ಅಧಿಕಾರ ಬಂದಾಗ ಕಾಂಗ್ರೆಸ್ ಪಕ್ಷಕ್ಕೆ ನಾವು ನಡ್ಕೊಂಡು ನಾವು ಬರ್ತಾ ಇದ್ದೇವೆ. ಇಂದಿರಾ ಗಾಂಧಿಯವರ ಕಾಲದಿಂದ ತೆಗೆದುಕೊಳ್ಳಿ, ಜವಾಹರ್ಲಾಲ್ ನೆಹರು ಕಾಲದಿಂದ ತೆಗೆದುಕೊಳ್ಳಿ, ಇಲ್ಲಾಂದ್ರೆ ಮನಮೋಹನ್ ಸಿಂಗ್ ಕಾಲ ತೆಗೆದುಕೊಳ್ಳಿ, ಇಲ್ಲ ಯಾವಾಗ ಬೇಕಾದ್ರೂ ರಾಜೀವ್ ಗಾಂಧಿ ಅವರ ಕಾಲ ತೆಗೆದುಕೊಳ್ಳಿ, ದೇವರಾಜ ಅರಸು ಕಾಲ ಇಂದ ಹಿಡಿದು SM ಕೃಷ್ಣ ಅವ್ರ ಕಾಲ ಹಿಡಿದು ಸಿದ್ದರಾಮಯ್ಯನವ್ರ ಕಾಲದವರೆಗೂ ಕೂಡ, ಬಂಗಾರಪ್ಪನವ್ರ ಕಾಲದಿಂದ ಯಾವಾಗ ನಮ್ಗೆ ಅಧಿಕಾರ ಸಿಕ್ಕಿದೆ, ಪುಟಾಣಿ ಮಕ್ಕಳು ಬಿಸಿ ಊಟ ಕೊಡುವಂತ ಕಾರ್ಯಕ್ರಮ, ಶ್ರೀಶಕ್ತಿ ಇರಲಿಲ್ಲ SM ಕೃಷ್ಣ ಅವ್ರ ಕಾಲದಲ್ಲಿ. ಆ ಹೆಣ್ಣುಗೆ ಮಕ್ಕಳು ಕುಟುಂಬದ ಕಣ್ಣು ಅಂತೇಳಿ ಅವ್ರಿಗೆ ಆರ್ಥಿಕವಾದಂತ ಶಕ್ತಿ ಕೊಡಬೇಕು ಅಂತ ಕಾರ್ಯಕ್ರಮವನ್ನು ಕೊಟ್ಟು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಸವಣ್ಣವರ ಜನ್ಮದಿನ ಅಧಿಕಾರ ತೆಗೆದುಕೊಂಡ್ರು 2013ರಲ್ಲಿ. ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳಿ ಎಲ್ಲ ಜನಾಂಗಕ್ಕೂ ಅನುಕೂಲ ಆಗ್ಬೇಕು, ಯಾರು ಕೂಡ ಹಸ್ಕೊಂಡಿರಬಾರ್ದು ಅಂತೇಳಿ ಹಸುವಿನ ಮುಕ್ತ ರಾಜ್ಯ ಮಾಡಬೇಕು ಅಂತೇಳಿ 5 kg ಅಕ್ಕಿ ಉಚಿತವಾಗಿ ಕೊಡಬೇಕು ಅಂತೇಳಿ ಇಡೀ ದೇಶದಲ್ಲೇ ಮೊದಲನೆಯ ತೀರ್ಮಾನವನ್ನ ಮೊದಲನೆಯ ಸಂಪುಟದಲ್ಲಿ ಮಾಡಿದ್ದು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಮಾಡಿದ್ರು ಅನ್ನೋದನ್ನ ಯಾರು ಕೂಡ ಇತಿಹಾಸವನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾವು ಗ್ಯಾರಂಟಿ ಬಗ್ಗೆ ಏನ್ ಬೇಕಾಗಿತ್ತು? ನಮ್ಮ ಗ್ಯಾರಂಟಿ ನಮ್ಮ ಮಕ್ಕಳ ಬದುಕು ಬಗ್ಗೆ. ಬಿಜೆಪಿಗೆ ದಳ ಭಾವನೆ ಮೇಲೆ ಅವರು ಹೊರಟಿದ್ದಾರೆ, ನಾವು ಬದುಕಿನ ಮೇಲೆ ಹೊರಟಿದ್ದೇವೆ. ಈಗ ನಮ್ಮ ಹೆಣ್ಮಕ್ಳ ಬದುಕಬೇಕು. ರೈತರು ನಾವೆಲ್ಲ ಇಲ್ಲೆಲ್ಲ ರೈತರ ಮಕ್ಕಳು ಇದ್ದೀರಿ. ಮೋದಿ ಸಾಹೇಬ್ರು ಹೇಳಿದ್ರು ನನಗೆ ಅಧಿಕಾರ ಕೊಡಿ, ನಾನು ಅಧಿಕಾರ ಕೊಟ್ರೆ ಎಲ್ಲ ಕಪ್ಪಣನೆಲ್ಲ ತಗೋಬತ್ತೀನಿ, ತಂದು ಎಲ್ಲರಿಗೂ ಕೂಡ ಅಕೌಂಟ್ ಓಪನ್ ಮಾಡಿಸ್ತೀನಿ, ಜನ್ಧನ್ ಅಕೌಂಟ್ ನೀವು ಮಾಡೋದಿದ್ದಾರೆ, ಜನ್ಧನ್ ಅಕೌಂಟ್ ಮಾಡಿ ಎಲ್ಲರಿಗೂ 15 ಲಕ್ಷ ಹಾಕ್ತಿವಿ ಅಂತ ಹೇಳಿದ್ರು. ನಿಮ್ಗೆ ಯಾರಿಗಾರು ತಾಯಿ ಏನಾದ್ರು ಬಂತೇನ್ರು 15 ಲಕ್ಷನೋ 15,000 ಏನಾರು ಬಂತ? ನಿಮ್ಗೇನಾದ್ರು ಬತ್ತೇನ್ರಿಯಾ? ದೊಡ್ಡ ಸ್ವಾಮಿ ನಿನ್ಗೊಬ್ಬಗ್ ಬಂದಿರ್ಬೇಕು ದುಡ್ಡು, ನಿಮ್ಗೆಲ್ಲ ಬಂದಿರ್ಬೇಕು. ನಿಮ್ಗೆ ಯಾರಿಗೂ ಬರ್ಲಿಲ್ಲ ತಾನೆ? 15 ಲಕ್ಷ ಯಾರಿಗೂ ಬರ್ಲಿಲ್ಲ. ಆಯ್ತು, ರೈತರಿದ್ದೀರಿ, ಏನೇನ್ ಬೆಳಿತಾ ಇದ್ದೀರೋ, ಭತ್ತ ಬೆಳಿತಾ ಇದ್ದೀರೋ, ಕಬ್ಬು ಬೆಳಿತಾ ಇದ್ದೀರೋ, ತರಕಾರಿ ಬೆಳಿತಾ ಇದ್ದೀರೋ, ತಂಬಾಕು ಬೆಳಿತಾ ಇದ್ದೀರೋ, ನಿಮ್ಮ ಆದಾಯ ಎಲ್ಲ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು. ನಿಮ್ಮ ಆದಾಯ ಏನಾದ್ರು ಡಬಲ್ ಆಯ್ತಾ? ಏನಾಗ್ಲಿಲ್ಲ. ಹೋಗ್ಲಿ, ಎಲ್ಲ ಯುವಕರುಗಳ ನಿಮ್ಮ ಮಕ್ಕಳಿಗೆಲ್ಲ
ಊರವರೆಗೂ 2 ಕೋಟಿ ಉದ್ಯೋಗ ಕೊಡ್ತೀವಿ ವರ್ಷಕ್ಕೆ ಅಂತ ಹೇಳಿದ್ರು. ಯಾರು ನಿಮ್ಮೂರಲ್ಲಿ ಯಾರಿಗಾರು ಸರ್ಕಾರಿ ನೌಕರು ಯಾರಿಗಾರು ಸಿಗ್ತಾ? ಯಾರು ಇಲ್ಲ ನೋಡಿ. ಹೆಣ್ಮಕ್ಳೆಲ್ಲ ಹೇಳ್ತಾ ಇದಾರೆ, ನೀವು ನಿಮ್ಗೂ ಇಲ್ಲ, ಯಾರಿಗೂ ಇಲ್ಲ. ಇನ್ನೇಂತ ಓಟ್ ಕೇಳಕ್ಕೆ ಅವ್ರು ಬರ್ತಾ ಇದ್ದಾರೆ ಅಂತ ನಾನು ಕೇಳ್ತಾ ಇದ್ದೀನಿ. ಅಧಿಕಾರ ಇದ್ದಾಗ ನೀವು ಕೇಳಿ ಏನು ಮಾಡಕ್ ಆಗದೆ ಇದ್ದಾಗ, ಅಧಿಕಾರ ಇಲ್ಲದೆ ಹೋದಾಗ ಏನು ಮಾಡ್ಲಿಕ್ಕೆ ಸಾಧ್ಯ? ಇದಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಈ ದೇಶದಲ್ಲಿ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಭಾರತ್ ಜೋಡೋ ಯಾತ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ನಡೆದ್ರು. ನೀವು ಎಲ್ಲ ಬಂದಿದ್ರಿ, ಪಾಂಡವಪುರ, ಮೈಸೂರು ಈ ಕಡೆ ಎಲ್ಲ ನೀವು ಬಂದು ಬಹಳ ಜನ ಭಾರತ್ ಜೋಡೋ ಯಾತ್ರೆಗೆ ಹೆಜ್ಜೆ ಹಾಕಿದ್ರಿ ತಾನೆ? ನೀವು ಬಂದು ಭಾರತ್ ಜೋಡೋ ಯಾತ್ರೆಗೆ ಹೆಣ್ಮಕ್ಳು ಬಂದಿದ್ರು, ಎಲ್ಲ ಆದ್ರು. ಆಗ ಅವ್ರು ಹೇಳಿದ್ರು, ನೋಡಿ ಬಡವರ ಹಸು ನೋಡಕ್ ಆಗ್ತಾ ಇಲ್ಲ, ಜಾತಿ ಬಗ್ಗೆ ವೈಮನಸ್ಯ ಆಗ್ತಾ ಇದೆ, ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ, ಗ್ಯಾಸ್ ಬೆಲೆ ಜಾಸ್ತಿ ಆಗೋಯ್ತು. 400 ರೂಪಾಯಿ ಇದ್ದಿದ್ದು 440 ಇದ್ದಿದ್ದು 1100 ಮಾಡ್ಬಿಟ್ರು. ಪೆಟ್ರೋಲ್ ಬೆಲೆ ಇದ್ದಿದ್ದು 50 ಇದ್ದಿದ್ದು 100 ಆಗೋಯ್ತು. ಡೀಸೆಲ್ 50-60 ಇದ್ದಿದ್ದು ಅದು ಬೆಲೆ 90-100 ಆಗೋಯ್ತು. ಎಲ್ಲ ಪದಾರ್ಥಗಳು ಎಣ್ಣೆ ಬೆಲೆ ಎಲ್ಲ ಕೂಡ ಜಾಸ್ತಿ ಆಗೋಯ್ತು. ಏನಾದ್ರು ಮಾಡ್ಬೇಕಲ್ಲ ಅಂತ ಹೇಳಿ ನಮಗೆ ಸಿದ್ದರಾಮಯ್ಯನವ್ರಿಗೆ ಅವ್ರು ಹೇಳಿದ್ರು. ಆಗ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಜವಾಬ್ದಾರಿ ತೆಗೆದುಕೊಂಡು ಒಂದು ಮಾತು ಹೇಳಿದೆ, ಮುಂದಕ್ಕೆ ನಾವೇನಾದ್ರು ಯೋಚನೆ ಮಾಡಿದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಚಿಂತನೆ ಮಾಡಬೇಕು, ಯುವಕರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಕೂಡ ನಾನೊಂದು ಮಾತು ಹೇಳಿದ್ದೆ. ಆ ಪ್ರಕಾರ ನಾವು ಏನ್ ಮಾಡ್ಬೋದು ಅಂತ ನಾವು ಪ್ರಜಾಧ್ವನಿ, ಇವತ್ತೇನು ಈ ಪ್ರಜಾಧ್ವನಿ ಯಾತ್ರೆ ಅಂತ ನಾವು ಕರೆದಿದ್ದೀವಿ, ನಾವು ಬೆಳಗಾವಿಯಿಂದ ನಾವು ಪ್ರಾರಂಭ ಮಾಡ್ದೋ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ನಾಯಕತ್ವ ವಹಿಸಂತ ಜಾಗದಿಂದ ನಾವು ಪ್ರಜಾಧ್ವನಿ ಯಾತ್ರೆ ಮಾಡ್ದೋ. ಆ ಬಾವಿಲಿ ನೀರು ತೆಗೆದ್ಬಿಟ್ಟು ಒಂದು ಗಾಂಧಿ ಬಾವಿ ಅಂತಿದೆ, AICC ಅಧ್ಯಕ್ಷರಾಗಿದ್ರು ಮಹಾತ್ಮ ಗಾಂಧೀಜಿಯವರು. ಅಲ್ಲಿ ನೀರನ್ನ ತೆಗೆದು ಆ ಬಾವಿಯಿಂದ ನೀರು ಚೆಲ್ಲಿ ಕಸ ಗುಡಿಸಿಸ್ಬಿಟ್ಟು ನಾನು ಸಿದ್ದರಾಮಯ್ಯನವರು ಈ ರಾಜ್ಯದ ಕೊಳೆ ತೆಗಿಬೇಕು, ಭ್ರಷ್ಟಾಚಾರ ತೆಗಿಬೇಕು, ಬಡತನ ತೆಗಿಬೇಕು ಅಂತೇಳಿ ಸಂಕಲ್ಪ ಮಾಡಿ ಬೆಳಗಾಂಗೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆಯವ್ರನ್ನ ನಿಲ್ಲಿಸ್ಕೊಂಡು ಅಲ್ಲಿ ತೀರ್ಮಾನ ಮಾಡ್ದೋ, ಪ್ರತಿ ಕುಟುಂಬಕ್ಕೂ ಕೂಡ 200 ಯೂನಿಟ್ ಕರೆಂಟ್ ಕೊಡಬೇಕು, ವಿದ್ಯುತ್ ಶಕ್ತಿ ಫ್ರೀಯಾಗಿ ಕೊಡಬೇಕು, ಮನೆ ಬೆಳಗಬೇಕು ಅಂತೇಳಿ ನಾವು ಮೊದಲು ತೀರ್ಮಾನವನ್ನ ಮಾಡ್ದೋ. ಇವತ್ತು 200 ಯೂನಿಟ್ ವಿದ್ಯುತ್ ಶಕ್ತಿ ನಿಮ್ಮೆಲ್ಲರಿಗೂ ಬರ್ತಾ ಇದೆ ತಾನೆ? ಫ್ರೀಯಾಗಿ ಕರೆಂಟ್ 0 ಬೆಲೆ ಬರ್ತಾ ಇದೆ ತಾನೆ? 1,50,00,000 ಜನರಿಗೆ, ಕುಟುಂಬದವ್ರಿಗೆ 200 ಯೂನಿಟ್ ವರೆಗೂ ಬರ್ತಾ ಇದೆ. ಬೆಲೆ ಏರಿಕೆ ಜಾಸ್ತಿ ಆಗ್ತಾಯಿತ್ತು, ಇನ್ನೇನು ಸಹಾಯ ಮಾಡಬೇಕು? ಅದಕ್ಕೆ ನಾವು ತೀರ್ಮಾನ ಮಾಡ್ದೋ, ಇದು ಗಂಡಸರು ಕಟ್ತಾ ಇದ್ದು ಬಿಲ್ಲ, ಹೆಂಗಸರ ಬಗ್ಗೆ ನಾವು ಗಮನ ಇಡಬೇಕು ಅಂತ ಹೇಳಿ ಹೆಣ್ಣು ಮಕ್ಕಳಿಗೆ ಈ ಮಕ್ಕಳ ಫೀಸ್ಗಾಗ್ಲಿ, ಎಲ್ಲಾರು ಒಂದು ಮನೆ ಖರ್ಚಿಗಾಗ್ಲಿ, ಪದಾರ್ಥಕ್ಕಾಗ್ಲಿ, ಈ ಗ್ಯಾಸ್ಗಾಗ್ಲಿ ಅಂತೇಳಿ ತೀರ್ಮಾನ ಮಾಡಿ 2,000 ರೂಪಾಯಿ ತಿಂಗಳಿಗೆ, ವರ್ಷಕ್ಕೆ 2,000 ರೂಪಾಯಿ ಕೊಡಬೇಕು ಅಂತೇಳಿ ಗೃಹಲಕ್ಷ್ಮಿ ಯೋಜನೆಯನ್ನ ತೆಗೆದುಕೊಂಡು ಬಂದು ಎಲ್ಲರ ಅಕೌಂಟ್ಗೆ, ಯಾರ ಮೀಡಿಯೇಟರ್ ಬೇಡ, ಸಾರಾ ಮಹೇಶ್ ಬೇಡ, ಕುಮಾರಸ್ವಾಮಿನೂ ಬೇಡ, ಯಾವ ಮೀಡಿಯೇಟರ್ ಇಲ್ಲದೆ ನೇರವಾಗಿ ಅವ್ರ ಅಕೌಂಟ್ಗೆ 2,000 ರೂಪಾಯಿ ಹೋಗಿ ಮಾಡ್ದೋ. ತಾಯಿ ಬರ್ತಾ ಇದೆಯಾ ಇಲ್ಲ ಹೇಳಿ ನನಗೆ? ನೋಡಿ ಹೆಂಗ್ ಹೇಳ್ತಾ ಇದ್ದಾರೆ. 2,000 ಯೂನಿಟ್ 2,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡ್ದೋ. ಇದನ್ನ ಕೊಡ್ತಾ ಇದೀವಿ. ಆಮೇಲೆ ಹೆಣ್ಮಕ್ಳು ಪಾಪ ಮಕ್ಕಳು ಮನೆಗೆ ಹೋಗ್ಬೇಕು, ಮಾವನ ಮನೆಗೆ ಹೋಗ್ಬೇಕು, ನೆಂಟರು ಮನೆಗೆ ಹೋಗ್ಬೇಕು, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು, ಧರ್ಮಸ್ಥಳಕ್ಕೆ ಹೋಗ್ಬೇಕು, ಕೊಲ್ಲೂರು ಮುಕಾಮಿಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು, ಬೆಳಗಾಂಗೆ ಹೋಗ್ಬೇಕು, ಎಲ್ಲ ಕಡೆ ಹೋಗ್ಬೇಕು. ಯಾರು ಕಾಸು ಕೊಡೋದು ಬೇಡ. ಸಿದ್ದರಾಮಯ್ಯನವರು ನಾನಿಬ್ರು ಮಾತಾಡ್ಕೊಂಡು, ಪರಮೇಶ್ವರ್ 3 ಜನ, ರಾಹುಲ್ ಗಾಂಧಿ ಅವರು ಹೇಳಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು, ಯಾರು ಹೆಣ್ಣು ಮಕ್ಕಳು ರಾಜ್ಯದಲ್ಲಿ, ಈ ದೇಶದಲ್ಲಿ ಎಲ್ಲೂ ಇಲ್ಲ ಇಂಥ ಕಾರ್ಯಕ್ರಮ. ಎಲ್ಲ ಹೆಣ್ಮಕ್ಳು ಕೂಡ ಯಾರು ಸರ್ಕಾರಿ ಬಸ್ ಅಲ್ಲಿ ಓಡಾಡ್ತಾರೆ ಫ್ರೀ ಅಂತ ತೀರ್ಮಾನ ಮಾಡ್ಬಿಟ್ಟು, ಫ್ರೀ ಅಂತ ತೀರ್ಮಾನ ಮಾಡುದು. ಈಗೆಲ್ಲ ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಓಡಾಡ್ತಾ ಇರ್ತಾರೆ ನಮ್ಮ. ಆಯ್ತು. ಆಮೇಲೆ ಸಿದ್ದರಾಮಯ್ಯನವರು ಮೊದಲನೇ ದಿನನೇ ಹೋದ ಸಂದರ್ಭದಲ್ಲಿ ನಾನು ಹೇಳ್ದಲ್ಲ, 10 kg ಅಕ್ಕಿ ನೀವ್ ಯಾರು ಹೊಸ್ಕೊಂಡು ಇರಬಾರ್ದು ಅಂತ, ಅದು 4 ಗ್ಯಾರಂಟಿ ಆಯ್ತು. 5ನೇ ಗ್ಯಾರಂಟಿ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಯಾರು ಗ್ರಾಜುಯೇಟ್ ಕೆಲಸ ಇಲ್ಲ 2 ವರ್ಷ ಇದನ್ನ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರಿಗೆ ಸ್ಟೈಫಂಡು, ಅವ್ರಿಗೊಂದು 3,000 ರೂಪಾಯಿ ಕೊಡೋದು, ಗ್ರಾಜುಯೇಟ್ಗೆ ಡಿಪ್ಲೊಮಾಗ ಮಾಡ್ದೋ.
ಈ 5 ಗ್ಯಾರಂಟಿಗಳನ್ನ ನಾವು ತಂದಿದ್ದೇವೆ. ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿ, ಬಿಜೆಪಿಯಿಂದನೂ ಮುಖ್ಯಮಂತ್ರಿ, ನಾವು ಮುಖ್ಯಮಂತ್ರಿ ಮಾಡಿ ಆವತ್ತಿನ ಕಾಲದಲ್ಲಿ ಬಿಜೆಪಿಯಿಂದ ದೂರ ಇಡಬೇಕು ಅಂತ ಮಾಡುದು. ನಿಮ್ ಸಾರಾ ಮಹೇಶನು ಆಯ್ತು, ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಸ್ಟೇಟ್ಮೆಂಟ್ ನನಗೆ ಬಹಳ ನೋವಾಯ್ತು, ನನ್ನ ತಾಯಿಂದಿರಿಗೂ ನೋವಾಯ್ತು. ಏನ್ ಮಂಡಿದ ಹೆಣ್ಮಕ್ಳೆಲ್ಲ ರೊಚ್ಚಿ ಎದ್ದು ಬಿಟ್ಟಿದ್ದಾರೆ. ನಿಮ್ಗೂ ಮನಸ್ಸಿಗೆ ಬಹಳ ನೋವಾಗಿದೆ. ನಮ್ಮ ಹೆಣ್ಮಕ್ಳನ್ನೆಲ್ಲ ಈ ಒಂದು ಕುಮಾರಸ್ವಾಮಿ ಅವರು ಏನ್ ಸ್ಟೇಟ್ಮೆಂಟ್ ಮಾಡುದು ಅಂದ್ರೆ, ಸಿದ್ದರಾಮಯ್ಯರು, DK ಶಿವಕುಮಾರ್ ಈ ಗ್ಯಾರಂಟಿ ಕೊಟ್ಬಿಟ್ಟು ನಮ್ಮ ಹೆಣ್ಮಕ್ಳು ದಾರಿ ತಪ್ಪಿಟ್ಟಿದ್ದಾರೆ ಅಂತ ನಮ್ಮ ತಾಯಿಂದಿರು ಅಂತ ಹೇಳಿದ್ದಾರೆ. ಏನ್ರವ ದಾರಿ ತಪ್ಪಿದ್ದೀರಿ ರವ ನೀವು? ಏನ್ರವ, ನೀನ್ ದೇವಸ್ಥಾನಕ್ಕೆ ಹೋಗೋ, ನೀನು ನಿನ್ ನಂಟ್ರ ಮನೆಗೆ ಹೋಗೋ, ನಿನ್ ಮಕ್ಳ ಮನೆಗೆ ಹೋಗೋ, ನೀನ್ ಮೈಸೂರಿಗೆ ಹೋಗೋ, ನೀನ್ ಚಾಮುಂಡಿ ಬೆಟ್ಟಕ್ಕೆ ಹೋಗು ಅಂತ ನಿನ್ ಕಳಿಸಿ 2,000 ರೂಪಾಯಿ ಕೊಟ್ರೆ ಫ್ರೀಯಾಗಿ ಕಳಿಸಿದ್ರೆ ನನ್ನ ತಾಯಿಯಿಂದಿರೋ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ರಲ್ಲ, ಇದಕ್ಕೆ ನೀವು ಉತ್ತರ ಕೊಡಬೇಕೋ ಬೇಡ, ಅದಕ್ಕೆ ನೀವು ತೀರ್ಮಾನ ಮಾಡ್ಬೇಕಾಗಿದೆ ಇವತ್ತು. ಏನ್ರಯ್ಯ, ನಿಮ್ ಅಕ್ತಿರು, ನಿಮ್ ತಂಗಿದಿರು, ನಿಮ್ ಮನೆಯವರು ದಾರಿ ತಪ್ಪಿದ್ದಾರೇನ್ರಿ? ಇದನ್ನ ಕುಮಾರಸ್ವಾಮಿಗೆ ನೀವು ಇಲ್ಲಿ ಕೇಳ್ಬೇಕು. ತಟ್ಟೆ ಮರ ಏಟಿದೆಯಲ್ಲ, ತಟ್ಟೆ ಮರ ಏಟು ಇವತ್ತು ಜನತಾ ದಳಕ್ಕೆ ಓಟ್ ಹಾಕಿದ್ದಾರೆ, ಬಿಜೆಪಿಗೆ ಓಟ್ ಹಾಕಿದ್ದಾರೆ, ರವಿಶಂಕರ್ ಓಟ್ ಹಾಕಿದ್ದಾರೆ, ಕಾಂಗ್ರೆಸ್ ಓಟ್ ಹಾಕಿದ್ದಾರೆ. ನಾವು ಏನಾದ್ರು ಜಾತಿ ಮೇಲೆ ಈ ಕಾರ್ಯಕ್ರಮ ಕೊಡ್ತಾ ಇದೀವಾ? ದಳದವ್ರಿಗೂ ಕೊಡ್ತಾ ಇಲ್ವಾ? ಬಿಜೆಪಿಯವ್ರಿಗೂ ಕೊಡ್ತಾ ಇಲ್ವಾ? ಎಲ್ಲಾ ಜಾತಿಯವ್ರಿಗೂ ಕೊಡ್ತಾ ಇದೀವೋ ಇಲ್ಲೋ? ಯಾವುದೇ ಜಾತಿ ಆಗ್ಲಿ ನಾವು ಕೊಡ್ತಾ ಇದೀವಲ್ಲೋ? ಎಲ್ಲ ಜಾತಿ ಎಲ್ಲ ಧರ್ಮಕ್ಕೂ ಮಾಡ್ತಾ ಇದೀವಿ. ಇದಕ್ಕೆ ತಮ್ಗೆ ನಾನು ಹೇಳಕ್ಕೆ ಇಷ್ಟು ಬಂದಿದ್ದೇನೆ, ಇದು ಸ್ವಾಭಿಮಾನದ ಪ್ರಶ್ನೆ, ನಮ್ಮ ವೈಯಕ್ತಿಕವಾದಂತ ಬದುಕನ್ನ ಪ್ರಶ್ನೆ ಇವತ್ತು ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ಇವತ್ತು ಅವರು ಇಲ್ಲಿ ಲೋಕಸಭೆಗೆ ಬಂದಿದ್ದಾರೆ. ನಿಂತ್ಕೋಬೋದಾಯ್ತು ಬೆಂಗಳೂರು ರೂರಲ್, ನೀನ್ ಎಲ್ಲಿ MP ಆಗಿದ್ಯಾ? ಬಂದು ಮುಖ್ಯಮಂತ್ರಿ ಎಲ್ಲಿಂದ ಆದ್ರೆ, ನಿಮ್ ತಂದೆ ಎಲ್ಲಿಂದ ಪ್ರಧಾನಮಂತ್ರಿ ಆದ್ರು, ಅಲ್ಲಿಂದನೇ ಬಂದು ನಿಂತ್ಕೊಂಡು ಚುನಾವಣೆಯಲ್ಲಿ DK ಸುರೇಶ್ ಮೇಲೆ, ಹಿಂದೆನಿಂದ ಧರ್ಮಪತ್ತಿನ DK ಸುರೇಶ್ ಮೇಲೆ ಹಿಂಗೆ 2 ಪಾರ್ಟಿ ಸೇರಿ ಎಲೆಕ್ಷನ್ ನಿಲ್ಸಿದ್ರು. ನಿಂತ್ಕೋಬೇಕಾಯ್ತು. ಇಲ್ಲಿ ಸಾರಾ ಮಹೇಶ್ಗೊಂದು ಚಾಕ್ಲೇಟು, ಪುಟ್ಟರಾಜ್ಗೊಂದು ಚಾಕ್ಲೇಟು, ಆ ತಮ್ಮಣ್ಣಗೊಂದು ಚಾಕ್ಲೇಟ್ ಕೊಟ್ಬಿಟ್ಟು ಇಲ್ಲಿ ತಾನೇ ಬಂದು ಚಲುವರಾಯಸ್ವಾಮಿ ಹೇಳಿದ್ರು, ಹೆಣ್ಣು ಮಗಂಗ್ ನೋಡಕ್ ಹೋದ್ರೆ ಅಪ್ಪನೇ ಮದುವೆ ಮಾಡ್ಕೊಂಡಂತೆ. ಅದನ್ನ ಚಲುವರಾಯಸ್ವಾಮಿ ಅಲ್ಲೆಲ್ಲ ಭಾಷಣ ಮಾಡಿದ್ರು. ಹಂಗೆ ಇಲ್ಲಿಗೆ ಬಂದಿದ್ದಾರೆ. 3 ಕಡೆ ನಿಂತವ್ರೆ. ಹಾಸನ್ಗೆ ಹೋಗಿದ್ದ ನಾನು ಸಿದ್ದರಾಮಯ್ಯನವ್ರನ್ನೇ, ಅಲ್ಲಿ ಮೊಮ್ಮಗ ನಿಂತವ್ರೆ, ಇಲ್ಲಿ ಗೌಡ್ರು ಮಗ ನಿಂತವ್ರೆ, ಅಲ್ಲಿ ರೂರಲ್ ಅಲ್ಲಿ ಮೊಮ್ಮಗ ಇದು ಅಳಿಯ ನಿಂತವ್ರೆ. ಏನ್ರಿ, ಯಾರು ದಳದಲ್ಲಿ ಕಾರ್ಯಕರ್ತರಿಲ್ವೇ? ಈ ರವಿಶಂಕರ್ ಟಿಕೆಟ್ ಕೊಟ್ಟಿದ್ದೀವಿ, ಏನು ಸಿದ್ದರಾಮಯ್ಯ ನಂಟ್ರವ್ರು? ಎಲ್ಲರೂ ನಂಟು, ಎಲ್ಲಾ ಕಡೆ ಬರೀ ನಂಟ್ರನ್ನೇ ನಿಲ್ಲಿಸ್ತಾ ಇದ್ದಾರೆ. ಯಾರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲ ಒಂದ್ ಕಡೆ 2 ಕಡೆ ಕಾರ್ಯಕರ್ತರು ಎಲ್ಲಿ ಸಬಲವಾಗಿದೆ. ಆಯ್ತಪ್ಪ, ರೇವಣ್ಣ ಆಯ್ತು, ರೇವಣ್ಣನ ಮಗ ಆಯ್ತು, ಇನ್ನೊಬ್ಬ ಮಗ ಕೌನ್ಸಿಲ್ ಆಯ್ತು, ಒಬ್ಬ ಪಾರ್ಲಿಮೆಂಟ್ ಆಯ್ತು, ಇಲ್ಲಿ ರಾಮನಗರದಲ್ಲಿ ಒಬ್ಬ ಮಗನ್ ನಿಲ್ಸೋದಾಯ್ತು, ಅನಿತಕ್ಕನ ಅಸೆಂಬ್ಲಿಗೆ ನಿಲ್ಸೋದಾಯ್ತು, ಕುಮಾರಸ್ವಾಮಿ ಎಲ್ಲಾ ಕಡೆ ನಿಂತ್ಕೊಂಡದ್ದಾಯ್ತು, ತಂದೆ ರಾಜ್ಯಸಭಾ ಆಯ್ತು, ಲೋಕಸಭಾ ಆಯ್ತು, ಇನ್ಯಾರು ಇಲ್ವೇನ್ರಿ? ಇದೇನ್ ಕುಟುಂಬದ ರಾಜಕಾರಣ? ನಾವೇನಾದ್ರು ಮಾತಾಡೋದು ಏನ್ ಬಿಡ್ತಾರೆ? ಅದೆಲ್ಲ ಹೊಸ್ದಾಗೆ ಶುರು ಮಾಡ್ಬಿಟ್ಟಾರೆ. ಆ ಸಾರಾ ಮಹೇಶ್, DK ಶಿವಕುಮಾರ್ ಒಕ್ಕಲರ್ ಲೀಡರ್ ಅಂತ. ನಾನೇನು ಒಕ್ಕಲರ್ ಲೀಡರ್ ಅಂತ ಹೇಳ್ತಾ ಇದ್ದೀನೇನ್ರಿ? ನಾನು ಸರ್ವ ಜನಾಂಗಕ್ಕೂ ಒಬ್ಬ ನಾಯಕ. ನಾನು ಜಾತಿ ಮೇಲೆ ಹೋಗುದಿಲ್ಲ. ಈಗ ನಮ್ಮ MLA ರವಿಶಂಕರ್ ನನ್ಗೊಂದು ಅರ್ಜಿ ತಂದು ಕೊಟ್ಟಪ್ಪ. ಏನ್ ಕೊಟ್ಟ ಅಂದ್ರೆ, ಸ್ವಾಮಿ ನಮ್ಮಲ್ಲಿ ಒಕ್ಕಲಿಗರು ಜಾಸ್ತಿ ಜನ ಇದ್ದಾರೆ, ಒಂದ್ ಸಮುದಾಯ ಭವನ ಮಾಡ್ಬೇಕು, ನೀವೇನಾದ್ರು ಮಾಡಿ. ಇಲ್ಲಿ ಸಾರಾ ಮಹೇಶು ಮಾಡ್ಲಿಲ್ಲ, ಯಾರು ಮಾಡ್ಲಿಲ್ಲ, ಒಂದ್ ದೊಡ್ಡ ಸಮುದಾಯ ಭವನ, ಒಕ್ಕಲಿಗರ ಸಮುದಾಯ ಭವನ ಮಾಡ್ಬೇಕು ಅಂತ ನಂಗೊಂದು ಅರ್ಜಿ ಕೊಟ್ಟ. ಜಾತಿ ಮೇಲೆ ಕೊಟ್ಟೆ, ಅದು ಸಮುದಾಯಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ಕೊಟ್ಟಿದ್ದಾನೆ. ಆದ್ರೆ ನಾನು ಹೇಳಿದ್ದೀನಿ ಮುಂದಕ್ಕೆ. ಈಗ ತಾನೇ ನಮ್ಮ ಇದ್ರದ್ದು ಸಂಘ ಇದ್ ಮಾಡ್ತಾ ಇದೀವಿ, ಇನ್ನ ಚೇರ್ಮನ್ಗಳೆಲ್ಲ ಮಾಡ್ತಾ ಇದೀವಿ, ಒಂದ್ ಪಾಲಿಸಿ ಡಿಸಿಷನ್ ಮಾಡ್ಬೇಕು. ಈಗ ಸದ್ಯಕ್ಕೆ ನೀರಾವರಿ ಕೆಲಸ ಜಾಸ್ತಿ ಆದ್ಯತೆ ಕೊಡ್ತಾ ಇದೀವಿ. ಎಲ್ಲೆಲ್ಲಿ ಕುಡಿಯೋ ನೀರು ಬೇಕು, ಎಲ್ಲೆಲ್ಲಿ ಕೆರೆಗಳಿಗೆ ನೀರು ಹೋಗ್ಬೇಕು, ಕೆರೆ ತುಂಬಿಸ್ಬೇಕು, ಈ ವರ್ಷ ಅದು ಪ್ರಾತಿಥ್ಯ ಕೊಡ್ತಾ ಇದ್ದೀವಿ. ಆಮೇಲೆ ಈಗ ಕೊಟ್ಟ ಮಾತಿದೆಯಲ್ಲ, 5 ಗ್ಯಾರಂಟಿ, 5,200 ಕೋಟಿ ರೂಪಾಯಿ, 52,000 ಕೋಟಿ ರೂಪಾಯಿ ಅದಕ್ಕೆ ಕೊಡ್ತಾ ಇದೀವಿ. ನೆಕ್ಸ್ಟ್ ಇಯರ್ ಅದ್ರ ಬಗ್ಗೆ ಎಲೆಕ್ಷನ್ ಆಗ್ಲಿ ಅಂತ
ನಾನು ರವಿಶಂಕರ್ಗೆ ಹೇಳಿದ್ದೀನಿ. ಸೊ ರವಿಶಂಕರ್ಗೆ ಎಲ್ಲ ಜಾತಿ ಎಲ್ಲ ಧರ್ಮದ ಬಗ್ಗೆ ಒಟ್ಟಿಗೆ ತೆಗೆದುಕೊಂಡೋಗಿ ಕೆಲಸ ಮಾಡಬೇಕು ಅಂತೇಳಿ ನಾನು ಮತ್ತು ನಮ್ಮ ಕೂತ್ಕೊಳ್ಳಿ ನಾನು ಮತ್ತು ಸಿದ್ದರಾಮಯ್ಯನವರು ಅವ್ರಿಗೆ ತಿಳುವಳಿಕೆನ ಹೇಳಿದ್ವಿ. ಇನ್ನ ಹೊಸ ಹುಡುಗ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಏನ್ ತೊಂದರೆ ಇಲ್ಲ, ಫಸ್ಟ್ ಕ್ಲಾಸ್ ರಿಪೇರಿಂಗ್ ಮಾಡ್ಬೋದು. ಹುಡುಗ ಒಳ್ಳೆಯವನಿದ್ದಾನೆ, ಸಭ್ಯ ಇದ್ದಾನೆ, ನಿಮ್ಗೆ ಸೇವೆ ಮಾಡ್ತಾನೆ, ಪ್ರಾಮಾಣಿಕವಾಗಿದ್ದಾನೆ. ಏನಾರ ಪಾಪ ಸೋತ್ ಬಿಟ್ಟಿದೀನಿ ಅಂತ ಅನ್ಬಿಟ್ಟು ಮಹೇಶ ಮಾತಾಡ್ತೇನೆ ಅಂತ ಅದಕ್ಕೆಲ್ಲ ನೀ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಉಡೋವೆಷ್ಟೋ ಉದ್ರೋವೆಷ್ಟೋ ಅವೆಲ್ಲ ಇಂಥ ಬತ್ತವೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನೀನು ನಿನ್ ಕೆಲ್ಸ ನಾನು ಹೇಳ್ತಾ ಇದ್ದೀನಿ. ನಾನು ಸಿದ್ದರಾಮಯ್ಯನವರು ನಿನ್ ಜೊತೆ ಇದ್ದೀವಿ. ಕಿನ್ನುಗ ಕ್ಷೇಮ ಮುಖ್ಯ. ಅವನ್ ಏನಾರು ಬೈಕೊಂಡೋಗ್ಲಿ, ತಲೆ ಕೆಡ್ಸ್ಕೋಬೇಡ. ಜನರ ಸೇವೆ ಬೆಳಗ್ಗೆ ಸಾಯಂಕಾಲ ಅವ್ರ ಪಾದ ತೊಳ್ಕೊಂಡು ಅವ್ರ ಸೇವೆ ಮಾಡ್ಕೊಂಡು ಆ ನನ್ನ ತಾಯಂದಿರಿಗೆ ರಕ್ಷಣೆ ಕೊಟ್ಕೊಂಡು ಎಲ್ಲ ಸರ್ವರಿಗೂ ಸಮಪಾಲು ಅಂತೇಳಿ ಎಲ್ಲ ಜನಾಂಗದವ್ರಿಗೊಟ್ಟು ಒಟ್ಟು ಕೆಲಸ ಮಾಡ್ಕೊಂಡು ಹೋಗಿ ಸಾಕು. ಇನ್ನ ನೀನು ನಾನು 8 ಸತಿ MLA ಆದಂಗೆ ನೀನು 8 ಸತಿ MLA ಆಯ್ತಾ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಮಾಡಕ್ ಹೋಗ್ಬೇಡ. ಈಗ ಕುಮಾರಸ್ವಾಮಿ ಅವರು ಪಾಪ ಬಂದು ಇಲ್ಲಿ ಎಲೆಕ್ಷನ್ ನಿಂತವ್ರೆ. ಕುಮಾರಸ್ವಾಮಿ ಅವರು ಬಂದು ಎಲೆಕ್ಷನ್ ನಿಂತವ್ರೆ. ಅಲ್ಲ, ನಾನು ಕೇಳೋದು ಇಷ್ಟೇ. ಈಗ ಕುಮಾರಸ್ವಾಮಿ ಅವ್ರಿಗೆ ನೀವು ಕೇಳಬೇಕು, 2 ಬಾರಿ ಚೀಫ್ ಮಿನಿಸ್ಟರ್ ಆಗಿದ್ರು. ಹೋದ ಬಾರಿ 7 ಜನ MLA ಇದ್ರು ತಾರೇನ್ರಿ? ಇದ್ರು ಇಲ್ಲ 7 ಜನ? 7 8 ಇದ್ರು. 8 ಕಣೆಯ. ಮಂಡ್ಯ 7, ಇಲ್ಲೊಂದು 8. ಏನಪ್ಪ ಸಾಕ್ಷಿ ಗುಡ್ಡೆ ಕಟ್ಟುದಿಲ್ಲ? 3 ಜನ MLC ಇದ್ರು, 8 ಜನ MLA ಇದ್ರು, 3 ಜನ ಮಂತ್ರಿ ಇದ್ರು. ತಮ್ಮಣ್ಣ, ಪುಟ್ಟರಾಜು, ಸಾರಾ ಮಹೇಶ್ 3 ಜನ. ನಿನ್ನ ಅವಧಿಯಲ್ಲಿ ಇಲ್ಲ, ಹಿಂದೆನೂ ಲೆಕ್ಕ ಹಾಕೊಳ್ಳಿ, ಹಿಂದೆ ಅವಧಿಯಲ್ಲಿ 2 ಬಾರಿ ಚೀಫ್ ಮಿನಿಸ್ಟರ್ ಇದ್ರು. ಏನಾರು ಒಂದು ನೀರಾವರಿ ವಿಚಾರದಲ್ಲಿ ತೆಗೆದುಕೊಳ್ಳಿ, ಇಲ್ಲ ಯಾವ್ದಾದ್ರು ಒಂದು ಈ ಒಂದು ಮಂಡ್ಯ, ನಾನು ಬರೀ ನಿಮ್ದೊಂದೇ ಬೇಡ, ಮಂಡ್ಯಕ್ಕೂ ತೆಗೆದುಕೊಳ್ಳಿ. ಈಗ ನಾವು SM ಕೃಷ್ಣ ಅವ್ರು ನೆನೆಸ್ಕೋತೀವಿ, ಶಂಕರೇಗೌಡರು ನೆನೆಸ್ಕೋತೀವಿ, ಮಾದೇಗೌಡರು ನೆನೆಸ್ಕೋತೀವಿ. ಹಂಗೆ ನೀನೇನಾರು ಈಗ ದೇವರಾಜ ಅರಸು ನೆನೆಸ್ಕೋತೀವಿ ಮೈಸೂರಿಗೆ. ಈಗ ಜನ ಸಿದ್ದರಾಮಯ್ಯನವ್ರನ್ನ ನೆನೆಸ್ಕೋತಾರೆ. ಇಂಥ ಕಾರ್ಯಕ್ರಮ ಮಾಡಿದ, ನಿನ್ ಕಾರ್ಯಕ್ರಮ ಏನು ಅಂತ ದಯವಿಟ್ಟು ಹೇಳ್ಬೇಕು. ಇಲ್ಲಿ ಏನ್ ನೀನ್ ಸಹಾಯ ಮಾಡಿದ್ಯಾ ಅಂತ ಹೇಳ್ಬೇಕು. ನಿನ್ಗೆ ಅಧಿಕಾರ ಕೊಟ್ಟಾಗ, ನಿಮ್ ತಂದೆಗೆ ಕಾಂಗ್ರೆಸ್ ಪಾರ್ಟಿ ದೇಶದ ಪ್ರಧಾನಮಂತ್ರಿ ಮಾಡಿದಾಗ, ನಾವು ನಿನ್ನ ಎಲ್ಲರ ಕೈಲೂ ಬಯಸ್ಕೊಂಡು ಮುಖ್ಯಮಂತ್ರಿ ಮಾಡಿದಾಗ ನೀನ್ ಏನು ಮಾಡಕ್ಕಾಗದೆ, ಈಗ ನನಗೆ ಯಾವಾಗೂ ಒಂದು ಅಲ್ಲಮ ಪ್ರಭುಗಳದ ಒಂದು ಮಾತು ನನಗೆ ನೆನಪು ಬರ್ತದೆ. ಏನ್ ಹೇಳಿದ್ರು ಅಂದ್ರೆ, ಕೊಟ್ಟ ಕುದುರೆಯನ್ನು ಹೇರಲು ಹರಿಯದೆ ಮತ್ತೊಂದು ಕುದುರೆಯನ್ನು ಹೇರಲು ಬಯಸುವನು ವೀರನು ಅಲ್ಲ ಶೂರನು ಅಂತ. ಅಧಿಕಾರ ಇದ್ದಾಗ ಏನು ನಿನ್ ಕೈಯಲ್ಲಿ ಹರಿಯಕ್ಕಾಗದೆ, ಈಗೇನು ನಾನು ಹರಿತೀನಿ ಅಂದ್ರೆ ಏನ್ ಹರಿಯೋದು ನೀನು? ನಾವು ಏನೋ ಇರ್ಲಿ, ಬಿಜೆಪಿಯವರು ದೂರ ಇರ್ಲಿ ಅಂತ ಅನ್ಬಿಟ್ಟು ನಿನ್ನ ಚೀಫ್ ಮಿನಿಸ್ಟರ್ ಮಾಡಿದ್ರೆ 39 ಜನ ಗೆದ್ದವರು, ನಾವು 80 ಜನ ಮಾಡಿದ್ರೆ ಏನ್ ಬೆನ್ ಚಾಕೋಗ್ಬಿಟ್ಟಿದ್ವಾ? ಯಾಕವತ್ತು ಮಾತಾಡ್ಲಿಲ್ಲ ನೀನು? ಯಾಕ್ರಿ ಮಿಸ್ಟರ್ ಕುಮಾರಸ್ವಾಮಿ, ಏನಾಗಿತ್ತು ಅವತ್ತು ನಿನ್ಗೆ? ಇವತ್ತೇನೆಲ್ಲ ಮಾತು ನಾನು ಈಗ ಉತ್ತರ ಕೊಡಕ್ ಹೋಗೋದಿಲ್ಲ, ಗೆಲ್ಲೋದಿಲ್ಲ, ಅದು ಬೇರೆ ವಿಚಾರ. ಅಸೆಂಬ್ಲಿಲಿ ಹೇಳಿದೀನಿ, ಪಾಪ ಮಾತಾಡೋಣ ಅಂತ ಹೇಳಿದ್ವಿ ಅಸೆಂಬ್ಲಿಲಿ. ಯಾಕೆ ದಾಖಲೆಯಲ್ಲಿ ಇರ್ಬೇಕಲ್ಲ, ಸುಮ್ನೆ ಇಲ್ಲ ಅಂದ್ರೆ ಇಲ್ಲಿ ಬಂದು ಭಾಷಣ ಮಾಡಿ ಹೊಂಟೋಯ್ತಾರೆ. ನೆಕ್ಸ್ಟ್ ನಮ್ ಜನರೇಷನ್ ನೋಡ್ಕೋಬೇಕು. ನನಗೂ ಕುಮಾರಸ್ವಾಮಿಗೂ ಏನ್ ಚರ್ಚೆ ಆಯ್ತು, ಏನ್ ಮಾತಾಯ್ತು, ಅವ್ರದ್ದೇನ್ ಗಂಟು, ನಂದೇನ್ ಗಂಟು, ನಾನ್ ಕಲ್ಲು ಹೊಡೆದಿದ್ದು, ನಾನ್ ಭೂಮಿ ಹೊಡೆದಿದ್ದು ಎಲ್ಲ. ನನ್ ಜಮೀನಲ್ಲಿ ನಾನ್ ಕಲ್ಲು ಹೊಡೆದಕ್ಕೆ ಇವನ್ಗೆ ಅಪ್ಪಣೆಗೆ ಅರ್ಜಿ ಹಾಕೊಂಡಿರ್ಬೇಕ ನಾನು? ನಮ್ಮ ಊರಲ್ಲಿ ನನ್ನ ಜಮೀನಲ್ಲಿ ಕಲ್ಲಪ್ಪ, ಎಷ್ಟು ಎಕರೆ ಇದೆ ಅಂತ ಅವ್ನಿಗೇನ್ ಗೊತ್ತು? ಅವ್ಗೆ ಪಾಪ ನಾವೇನೋ ನಮ್ ಬದುಕಿಗೆ ನಾವು ಮಾಡ್ಕೊಳ್ತೀವಿ. ನಿನ್ಗೇನ್ ಕಷ್ಟ? ಎಲ್ಲ ಮಾಡಿಸಲ್ಲ, ಎನ್ಕ್ವೈರಿಗಳೆಲ್ಲ ಮುಗಿದಿದಲ್ಲ, ಇನ್ನೇನಿರುತ್ತೋ? ಇನ್ನ ಏನ್ ಬೇಕಾದ್ರೂ ಡೆಲ್ಲಿಯವರು ಮಾಡ್ತಾವ್ರೆ, ನೀನು ಮಾಡಿಸಿದ್ಯಲ್ಲ, ಇನ್ನೇನಿದೆ? ಹಂಗೆ ನಾನು ಹೇಳುದು. ಈಗ ಬಿಜೆಪಿ ಅವ್ರು ಬೇರೆ ಬಂದ್ಬಿಟ್ಟವ್ರು, ಇಬ್ರು ಪಾರ್ಟ್ನರ್ಶಿಪ್. ಇಬ್ರು ಏನ್ ಪಾರ್ಟ್ನರ್ಶಿಪ್? ಈಗ ಮೊದ್ಲು ಬಿ ಟೀಮ್ ಎ ಟೀಮ್, ಅದು ಈಗಿಲ್ಲ ಪಾರ್ಟ್ನರ್ಶಿಪ್. ಈಗ ಬಿಜೆಪಿ ಅವ್ರು ಆಯ್ತು, ಏನ್ ಮಾಡಿದ್ರಪ್ಪ ಬಿಜೆಪಿ ಅವರು? ನೀವು ಅವರಿಬ್ರು ಸೇರ್ಕೊಂಡ್ರಲ್ಲ, ಓಲಿ ಕರ್ನಾಟಕ ರಾಜ್ಯದ ಕಷ್ಟ ಸುಖಕ್ಕೆ ಏನಾದ್ರು ಕೇಳಿದ್ರ? ನೀವು ಧ್ವನಿ ಎತ್ತಿದ್ರ? ಏನ್ ಇಬ್ರು ಹಿಂದೆ ಇದೇ ಒಂದ್ ಎಲೆಕ್ಷನ್ 1 ವರ್ಷ ಮುಂಚಿತವಾಗೆ ಇದೇ ಮೈಸೂರಿಗೆ ಬಂದು ಏನ್ ಹೇಳಿದ್ರು ಪ್ರಧಾನಮಂತ್ರಿ ಇವರಿಬ್ರಿಗೂ?
ಇದು ಫ್ಯಾಮಿಲಿ ಪಾರ್ಟಿ ಅಂದ್ರು. ನಿಜಾನ ಸುಳ್ಳು? ಪ್ರಧಾನಮಂತ್ರಿಗಳು ಫ್ಯಾಮಿಲಿ ಪಾರ್ಟಿ ಅಂದ್ರು. ಈಗ ಏನಾಗಿದೆ? ಫ್ಯಾಮಿಲಿ ಪಾರ್ಟಿ ಹೆಂಗ್ ನಂಟಿಸ್ತಾರ ನಿಮ್ಗೆ? ನೀವು ಸೋಲ್ತಿಲಿ ಅಂತ ಬೈಕ್ಗೋಸ್ಕರ ನೀವು ರಾಜಿ ಮಾಡ್ಕೊಂಡಿದ್ದೀರಿ. ನೀವು ಬಿಜೆಪಿಯವರು ದಳದವರು ಈಗ ಏನ್ ಮುಖ್ಯಮಂತ್ರಿ ಆಗೋದರಂತೆ, ಏನ್ ನಾವಿಲ್ಲ ಅಂದ್ರೆ ಸರ್ಕಾರನೇ ನಾವು ರಚನೆ ಮಾಡೋಕ್ ಆಗೋದಿಲ್ಲ ಅಂತ ನಾವು ಮಾಡ್ತಿರಂತೆ. ಹಂಗೆ ಇವತ್ತು ನಾನ್ ನಿಮ್ಗೆ ಹೇಳೋದು ಇಷ್ಟೇ, ಯಾವ ಕಾರಣಕ್ಕೂ ಈಗ ಯಡಿಯೂರಪ್ಪನವ್ರು ಬೇರೆ ಅವನು ವಿಜೇಂದ್ರ ಮಾಡ್ಬಿಟ್ಟಿದ್ದಾರೆ. ಬಹಳ ಸಂತೋಷ, ಬಹಳ ಸಂತೋಷ. ಏನ್ ಅವ್ನು ಹೇಳ್ತಾ ಇದಾರೆ, ನಮ್ ಗ್ಯಾರಂಟಿಗಳೆಲ್ಲ ಅವ್ನು ಗೆದ್ಬಿಟ್ಟಾರಂತೆ, ಗೆದ್ದ ತಕ್ಷಣ ಇವು ತಾತ್ಕಾಲಿಕ ಅಂತ ನಮ್ ಗ್ಯಾರಂಟಿಗಳೆಲ್ಲ ನಿಲ್ಸ್ಬಿಡ್ತಾನೆ. ವಿಜಯಣ್ಣ, ಈ ಹೆಣ್ಣು ಮಕ್ಕಳ ಹಣೆನ ನಿನ್ ಕೈಲಿ ಬರೀಲಿಕ್ಕೆ ಆಗುದಿಲ್ಲ. ಏನಿದ್ರು ಕಾಂಗ್ರೆಸ್ ಪಕ್ಷ ಮಾತ್ರ, ಈ ಹಸ್ತ ಮಾತ್ರ. ನಾನು ಹೇಳಿದ್ದೆ ಎಲೆಕ್ಷನ್ ಅಲ್ಲಿ ಹೆಗಡೆ ಕೋಟೆಗೆ ಹೋಗಿದ್ದೆ. ಫಸ್ಟ್ ನಾನು ಎಲೆಕ್ಷನ್ ಮುಚ್ಚಿದ್ದಾಗ ಅಲ್ಲೊಂದು ಮಾತು ಹೇಳಿದೆ. ಒಬ್ಬ ಹುಡುಗ ವಾಟ್ಸಪ್ ಅಲ್ಲಿ ನನಗೊಂದು ಮೆಸೇಜ್ ಕಳಿಸ್ತಾ. ನೋಡ್ದೆ ಏನ್ ವಾಟ್ಸಪ್ ಅಂದ್ರೆ, ಅಣ್ಣ ಅವನು ಏನಂತ ಗೊತ್ತಾ? ಅಣ್ಣ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳ್ದ. ಹಂಗೆ ಈ ದಾನ ಧರ್ಮ ಅಧಿಕಾರದಲ್ಲಿದ್ದಕ್ಕೆ ಈ 5 ಗ್ಯಾರಂಟಿ ಬತ್ತು. ಈ 5 ಗ್ಯಾರಂಟಿ ಬರಲಾಗಿ 5 ಬೆರಳು ಸೇರಿ ಕೈ ಮುಷ್ಟಿ ಆಯ್ತು, 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು, ಕರ್ನಾಟಕ ರಾಜ್ಯ ಸಮೃದ್ಧಿ ಆಯ್ತು. ಎಲ್ಲ ನನ್ನ ತಾಯಂದಿರ ಆತ್ಮಬಲ ಹೆಚ್ಚು. ಇದು ಕಾಂಗ್ರೆಸ್ ಕಾರ್ಯಕ್ರಮ ಉಚಿತ ನಿಶ್ಚಿತ ಅಂತ ಹೇಳಿದ್ದೆ. ಇದನ್ನ ನಾವು ಕಾರ್ಯರೂಪಕ್ಕೆ ತಂದು ಇಲ್ಲುವಂತ ತಾವೆಲ್ಲ ತಾಯಂದಿರ ಇವತ್ತು ಸಾಕ್ಷಿಯಾಗಿ ಇವತ್ತು ಕೂತಿದ್ದಾರೆ. ಅದಕ್ಕೋಸ್ಕರ ಹೆಣ್ಮಕ್ಳ ಕೈಲೇ ಈ ಜ್ಯೋತಿ, ಅವ್ರ ಮನೆ ಜ್ಯೋತಿ ನಮ್ಮ ಕಾರ್ಯಕ್ರಮದಲ್ಲಿ ಬೆಳಗಬೇಕು ಅನ್ನೋ ದೃಷ್ಟಿನೇ ಆ ತಾಯಂದಿರ ಕೈಲಿ ಈ ಜ್ಯೋತಿಯನ್ನ ಈ ಸಂದರ್ಭದಲ್ಲಿ ನಾನು ಇಲ್ಲಿಗೆ ಬೆಳೆಸಿದ್ದೇನೆ. ಕೃಷ್ಣರಾಜ ಅವರ ಹೆಸರಿನಲ್ಲಿ ಬಂದಂತ ಈ ಹೆಸರಿನಲ್ಲಿರುವಂತ ಈ ಊರಲ್ಲಿ ಎಲ್ಲ ನನ್ನ ತಾಯಂದಿರು ಯುವಕರೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಸಿಸಿ ಅಧ್ಯಕ್ಷರು ಅವ್ರು ಹೇಳಿದ್ದಾರೆ, ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಗ್ಯಾರಂಟಿಯಿಂದ ಜನಕ್ಕೆ ಅನುಕೂಲ ಆಗಿದೆ. ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಮುಂದೆ ಬಡವರಿಗೆ ಹೆಣ್ಮಕ್ಳಿಗೆ ನೀವು ಗೃಹಲಕ್ಷ್ಮಿ ಕೊಟ್ರಿ, ನಾನು ಮಹಾಲಕ್ಷ್ಮಿ ಅಂತ ಪ್ರಾರಂಭ ಮಾಡಿದ್ದೇವೆ. ಏನ್ ಮಹಾಲಕ್ಷ್ಮಿ ಯೋಜನೆ? ನಾವು 24,000 ಕೊಡ್ತಾ ಇದೀವಿ ವರ್ಷಕ್ಕೆ. ಅವ್ರು ಹೇಳಿದ್ರು, ನೀವು 24,000 ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ಲಿ, 1 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡ್ತೇವೆ ಅಂತೇಳಿ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲೇ ಮಾಡಿದ್ದಾರೆ. ಆ ಕಾರ್ಡನ್ನ ರವಿಶಂಕರ್ಗೆ ಕಳ್ಸಿಕೊಡ್ತಾ ಇದ್ದೀನಿ, ಗ್ಯಾರಂಟಿ ಕಾರ್ಡು. ನಾನು ಸಿದ್ದರಾಮಯ್ಯನವ್ರ ಹೆಂಗ್ ಸೈನ್ ಹಾಕಿ ಕಳಿಸ್ತೋ ಹಂಗೆ ಎಲ್ಲ ಯುವಕರಿಗೆ ಯಾರ್ಯಾರಿಗೆ ಉದ್ಯೋಗ ಇಲ್ಲ ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಹುಡುಗರುಗಳು ಕೂಡ 1 ಲಕ್ಷ ವರ್ಷಕ್ಕೆ, ತಿಂಗಳಿಗೆ 8,500 ಇದಕ್ಕೂ ಕೂಡ ಇದೆ. ರೈತರಿಗೆ ಸಾಲ ಮನ್ನಾ ವಿಚಾರ, ಸ್ವಾಮಿನಾಥನ್ ಆಯೋಗದ ವಿಚಾರದಲ್ಲಿ ಒಂದು ವರದಿ ತೆಗೆದುಕೊಂಡಿದ್ದು ಹಿಂದೆ ಇದೆ. ಆ ಪ್ರಕಾರ ರೈತರು ಕೂಡ ಇವತ್ತು ಬೆಂಬಲ ಬೆಲೆ ಸರಿಯಾಗಿ ಕೊಡಬೇಕು ಅಂತೇಳಿ. ಇದಲ್ಲದೆ ಆರೋಗ್ಯದಲ್ಲಿ ಯಾರ್ಯಾರ ಸಮಸ್ಯೆ ಆಗಿದೆ ಅವರೆಲ್ಲರೂ ಕೂಡ 25 ಲಕ್ಷ ರೂಪಾಯಿವರೆಗೂ ಕೂಡ ವಿಮೆ ಮಾಡಿ, ಇನ್ಸೂರೆನ್ಸ್ ಮಾಡಿ, ಯಾರು ಕೂಡ 25 ಲಕ್ಷ ರೂಪಾಯಿವರೆಗೂ ಬಿಲ್ ಕಟ್ಟಂಗಿಲ್ಲ. ಆ ರೀತಿ ಕಾರ್ಯಕ್ರಮವನ್ನ ಕಾಂಗ್ರೆಸ್ ಪಕ್ಷ ನಿಷ್ಠೆ ಮಾಡಿದೆ. ಇಂಥ ಅನೇಕ ವಿಚಾರಗಳು. ಹಿಂದೆ ಬಡವರಿಗೆ ಉಳುವರಿಗೆ ಭೂಮಿ ಕೊಟ್ಟ ದೇವರಾಜ ಕಾಲದಲ್ಲಿ, ಇಂದಿರಾ ಕಾಲದಲ್ಲಿ, ನಿಜ ತಾನೇ? ಈಗ ಅರಣ್ಯ ಭೂಮಿ, ನಿಮ್ ಕಡೆ ಅರಣ್ಯ ಕಡಿಮೆ ಇದೆ, ಅರಣ್ಯ ಭೂಮಿ ಇದು ಕಾಯ್ದೆ ತೆಗೆದುಕೊಂಡು ಬಂದು ಈಗ ನರೇಗಾ ಯೋಜನೆಯಲ್ಲಿ ಬೇಕಾದಷ್ಟು ಕಾರ್ಯಕ್ರಮ. ಹಿಂಗೆ ಬದುಕಿಗೋಸ್ಕರ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬಂದಿದೆ. ಆದ್ರಿಂದ ನಾವು ಬದುಕನ್ನ ಕಟ್ತಾ ಇದ್ದೀವಿ, ಭಾವನೆ ಕಟ್ತಾ ಇಲ್ಲ. ಬಿಜೆಪಿಯವರು ಏನ್ ಮಾಡ್ತಾವ್ರೆ ಅಂದ್ರೆ, ಬಿಜೆಪಿ ಪಾರ್ಟಿಯವರು ದೇವಸ್ಥಾನ ತೋರಿಸ್ತಾವ್ರೆ, ಜಾತಿ ವಿಮರ್ಶ ತೋರ್ತಾವ್ರೆ. ಏನ್ರಿ, ಹುಟ್ಟಬೇಕಾದ್ರೆ ಅರ್ಜಿ ಯಾವ ಜಾತಿಲಿ ಹುಟ್ಟಬೇಕು ಅಂತ ನೀನು ಹಾಕ್ಲಿಲ್ಲ, ನಾನು ಹಾಕ್ಲಿಲ್ಲ. ನೀವ್ ಯಾರು ಅರ್ಜಿ ಹಾಕೊಂಡು ಹುಟ್ಟಿದ್ದೀರಾ ಯಾವ ಜಾತಿಯಲ್ಲಿ ಹುಟ್ಟಬೇಕು ಅಂತ? ಯಾರಿಗೂ ಗೊತ್ತಿಲ್ಲ. ನಿಮ್ಮ ಅಪ್ಪ ಅಮ್ಮಗ್ ಬಟ್ರೆ ಏನು ಗೊತ್ತಿಲ್ಲ. ನಾವು ಹುಟ್ಟಿದೀವಪ್ಪ, ಯಾರು ಅರ್ಜಿ ಹಾಕ್ಲಿಲ್ಲ, ಏನಿಲ್ಲ. ಎಲ್ಲರೂ ಮಾನವೀಯತೆ, ಮನುಷ್ಯತ್ವ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು? ಎಲ್ಲರಿಗೂ ಏನ್ ರಕ್ಷಣೆ ಕೊಟ್ರು? ಸಂವಿಧಾನ. ಆ ಸಂವಿಧಾನನೇ ಬದಲಾವಣೆ ಮಾಡ್ತೀವಿ ಅಂತ ಇವತ್ತು ಹೊರಟಿದ್ದಾರೆ. ರಾಷ್ಟ್ರಕ್ಕೆ ಧ್ವಜ, ಆ ಧ್ವಜಕ್ಕೆ ಒಂದು ದೊಡ್ಡ ಅಗೌರವ ತರುವಂತ ಈ ಸಂದರ್ಭದಲ್ಲಿ ಇವತ್ತು ನಡೀತಾ ಇದೆ. ಅದಕ್ಕೆ ನಿಮ್ಗೆ ನಾನು ಕೇಳೋದು, ನನ್ನ ತಾಯಂದಿರು ತಾವು ಎಚ್ಚರಿಕೆಯಿಂದ ಇರಬೇಕು. ದಳಕ್ಕೆ ಯಾರು ಸತಿ ಓಟ್ ಹಾಕಿದ್ರು, ಬಿಜೆಪಿ ಅವ್ರಿಗೆ ಯಾರು ಓಟ್ ಹಾಕಿದ್ರು, ಅವ್ರಿಗೆಲ್ಲ ಹೇಳ್ಬೇಕು, ಅಣ್ಣ ಅಕ್ಕ
2,000 ಬರ್ತಾ ಇದೆ, 10 kg ಅಕ್ಕಿ ಬರ್ತಾ ಇದೆ, ಫ್ರೀಯಾಗಿ ಹೋಯ್ತಾ ಇದೀವಿ. ಋಣ ತೀರ್ಸ್ಬೇಕು, ಸಾಲ ತೀರ್ಸ್ಬೇಕು, ಮಾನವೀಯತೆ ಇರಬೇಕು, ಅಷ್ಟಕ್ಕೆ ಓಟ್ ಹಾಕ್ಬೇಕು ಅಂತ ನೀವೆಲ್ಲ ಸೇರಿ ಓಟ್ ಹಾಕ್ಸ್ಬೇಕು. ಮಾಡ್ತೀವಿ ತಾನೇ? ಇಲ್ಲಿ ವೆಂಕಟರಮಣೇಗೌಡ ಅಲ್ಲ ಕ್ಯಾಂಡಿಡೇಟ್, ಸಿದ್ದರಾಮಯ್ಯ, DK ಶಿವಕುಮಾರ್ ಕ್ಯಾಂಡಿಡೇಟ್. ತಲೆಯಲ್ಲಿರ್ಲಿ. ಗ್ಯಾರಂಟಿನಾ ಅಮ್ಮ? ಅಷ್ಟೇ. ನಿಮ್ ಸೇವೆಗೆ ಪಾಪ ಇದಾರೆ. ಕುಮಾರಣ್ಣಗೆ ನಡೀಲಿ, ಚನ್ನಪಟ್ಟಣದಲ್ಲಿರೋ ಅಲ್ಲಿ ಜನ ಇದ್ದಾರೆ. ನೀನ್ ಆಗ್ಲೇ ಹಾಸನಿಂದ ರಾಮನಗರಕ್ಕೆ ಹೋಗಿದ್ಯೆ, ಅಲ್ಲೇನ MLA ಆಗಿದ್ಯೆ, ಅಲ್ಲಿ ಇರುವಂತ ರೆಸ್ಟ್ ತಗೋ ಅಂತ ನೀನ್ ಹೇಳ್ಬೇಕು. ನೀವೆಲ್ಲ ಹೇಳಿ ಕಳ್ಸ್ಬೇಕು. ಇಲ್ಲಿ ವೆಂಕಟರಮಣಗೌಡ MP ಮಾಡ್ಬೇಕು, ನಿಮ್ ಸೇವೆ ರವಿಶಂಕರ್ ಕೈಲಿ ಮಾಡಿಸ್ಬೇಕು. ಇಷ್ಟು ನಮಗೂ ನಿಮ್ಗೂ ಅಗ್ರಿಮೆಂಟು ಆಗ್ಬೋತಾನೆ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.